ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ SBI ರಿಕ್ವೈರ್ಮೆಂಟ್ 2025 ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಿಂದ ನಿಮಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು, ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು, ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇದೆ, ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡಬಹುದು. ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಬಾರ್ದು. ಓಕೆ, ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಏಜ್ ಲಿಮಿಟ್ ಇದೆಯಲ್ಲ, ಏಜ್ ಲಿಮಿಟ್ 18ರಿಂದ 30 ಅಂತ ಕೊಟ್ಟಿದ್ದಾರೆ. ಆದರೆ ಮೀಸಲಾತಿಗೆ 35 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತೆ ಡೇಟ್ ಇದೆಯಲ್ಲ, ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕೆ ಡೇಟ್ ಇದೆಯಲ್ಲ, ಲಾಸ್ಟ್ ಡೇಟ್ ಜೂನ್ 30 ಅಂತ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಇನ್ನೂ 1 ವಾರದ ಟೈಮ್ ಇದೆ, ನೀವು ಅದರ ಒಳಗೆ ಅಪ್ಲೈ ಮಾಡ್ಕೋಬಹುದು. ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, 35,000ದಿಂದ ನಿಮಗೆ 65,000 ತನಕ ಪ್ಯಾಕೇಜ್ ಇದೆ. ಹಾಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ ನೀವು ಪದವೀಧರರಾಗಿರ್ಬೇಕು, ಅಂದರೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಇಲ್ಲಿ ಕೆಳಗಡೆ ನೋಡ್ಕೋಬೋದು, ಇಂಟ್ರೊಡಕ್ಷನ್ ನೋಡ್ಕೋಬೋದು, ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೋಬೋದು. ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಾನು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಲಿಂಕಿಗೆ ಬಂದು ನೀವು ಡೈರೆಕ್ಟ್ ಅಪ್ಲೈ ಮಾಡ್ಕೋಬೋದು. ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೇನೆ. ನೀವು ಅಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಕಂಪ್ಲೀಟಾಗಿ ನೋಡ್ಕೋಬೋದು. ಇಲ್ಲಿ ಕೆಳಗಡೆ ನೋಡ್ಕೋಬೋದು, ರಿಕ್ವೈರ್ಮೆಂಟ್ ಅಥಾರಿಟಿ ಇದೆಯಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಮತ್ತು ಪೋಸ್ಟ್ ಆಫರ್ ಇದೆಯಲ್ಲ, ನಿಮಗೆ PO, ಕ್ಲರ್ಕ್, ಸ್ಪೆಷಲಿಸ್ಟ್ ಆಫೀಸರ್, ಮತ್ತು SO ಮತ್ತು ಈ ಥರ ಪೋಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಅಪ್ಲಿಕೇಶನ್ ಮೋಡ್ ಇದೆಯಲ್ಲ, ನೀವು ಆನ್ಲೈನ್ ಮುಖಾಂತರ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ತುಂಬ ಮೆಥಡ್ ಇದೆ. ಪ್ರಿಲಿಮಿನರಿ ಎಕ್ಸಾಮು, ಮೈನ್ ಎಕ್ಸಾಮು, ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್, ಈ ರೀತಿಯೆಲ್ಲ ನಿಮ್ಮನ್ನು ಸೆಲೆಕ್ಷನ್ ಮಾಡಲಾಗುತ್ತೆ. ಮತ್ತು ಜಾಬ್ ಸೆಲೆಕ್ಷನ್ ಇದೆಯಲ್ಲ, ಇದು ಅಕ್ರಾಸ್ ಇಂಡಿಯಾ, ನಿಮಗೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಇಲ್ಲಿ ಕೆಲಸ ಆಗ್ಬೋದು. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಕ್ಲಿಕ್ ಹಿಯರ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೋಬೋದು. ಕೆಳಗಡೆ ನೋಡ್ಕೋಬೋದು, ಮೈನ್ ಕಂಟೆಂಟ್ ಆಫ್ ಪೋಸ್ಟ್ ಅವೈಲೇಬಲ್ ಅಂಡರ್ SBI ರಿಕ್ವೈರ್ಮೆಂಟು, SBI ಪ್ರೊಬೇಷನರಿ ಆಫೀಸರ್ ಮತ್ತು ಒಂದು PO ಇದರಲ್ಲಿ ಎಲಿಜಿಬಲ್ ಇದೆ. ಮತ್ತು ಗ್ರ್ಯಾಜುಯೇಷನ್ ಇರಬೇಕು. ಮತ್ತು 21ರಿಂದ 30 ವರ್ಷ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಹೇಳಿದೆ, ಮೀಸಲಾತಿ ಇದ್ದವರಿಗೆ 5 ವರ್ಷ ಎಕ್ಸ್ಟೆನ್ಸ್ ಇರುತ್ತೆ. ಹಾಗೆ SBI ಕ್ಲರ್ಕ್ ಇದೆ, ಕ್ಲರ್ಕಿಗೂ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಏಜ್ ಲಿಮಿಟ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆ SBI ಸ್ಪೆಷಲಿಸ್ಟ್ ಆಫೀಸರು ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್, ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಮತ್ತು SBI ಅಪಿಯರೆನ್ಸ್ ಮತ್ತು ಇನ್ನೂ ಈ ಥರ ಪೋಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಹಾಗೆ SBI ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಪ್ರೊಸೆಸ್ಸು ಅಂದರೆ ಯಾವ ರೀತಿ ನೀವು ಇಲ್ಲಿ ಅಪ್ಲೈ ಮಾಡೋದನ್ನ ನೋಡ್ಕೊಳ್ಳಿ. ಮೊದಲು ಇಲ್ಲಿ ವಿಸಿಟ್ ಅಫಿಷಿಯಲ್ ವೆಬ್ಸೈಟ್ಗೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ನೀವು ಮೊದಲ ಬಾರಿಗೆ ವಿಸಿಟ್ ಮಾಡೋದಾದ್ರೆ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಅಂದರೆ ಸೈನ್ ಅಪ್ ಮಾಡಬೇಕು. ಓಕೆ, ಸೈನ್ ಅಪ್ ಮಾಡಿದ ಮೇಲೆ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡಿದ ಮೇಲೆ ಅಲ್ಲಿ ಒಂದು ಫಾರಮ್ ಬರುತ್ತೆ, ಫಿಲ್ ಇನ್ ದಿ ಫಾರಮ್. ಓಕೆ, ಅದರ ಡೀಟೇಲ್ಸ್ ಕರೆಕ್ಟಾಗಿ ನೀವು ಇಲ್ಲಿ ಫಾರಮನ್ನು ಫಿಲ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೋಬೇಕು. ಅದು ಯಾವ ರೀತಿಯ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತ ಕೇಳ್ತೀನಿ. ಪಾಸ್ಪೋರ್ಟ್ ಸೈಜ್ ಒಂದು ಸಣ್ಣ ಫೋಟೋ ಇರಬೇಕು. ಮತ್ತು ನಿಮ್ಮ ಸಿಗ್ನೇಚರು ಮತ್ತು ನಿಮ್ಮಲ್ಲಿ ಯಾವೆಲ್ಲ ಎಜುಕೇಷನ್ ಸರ್ಟಿಫಿಕೇಟ್ ಇದೆ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಮತ್ತು ID ಪ್ರೂಫ್ ಅಂತ ಕೇಳಿದ್ದಾರೆ. ID ಪ್ರೂಫಲ್ಲಿ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವುದು ನೋ ಪ್ರಾಬ್ಲಮ್, ನೀವು ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀಸ್ ಇದೆಯಲ್ಲ, ಜನರಲ್ ಆಗಿ OBCಗಳಿಗೆ 750 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಆದರೆ SC STಗಳಿಗೆ ಯಾವುದೇ ರೀತಿಯ ಶುಲ್ಕಗಳಿಲ್ಲ, ಫ್ರೀಯಾಗಿ ಇದು ಮಾಡ್ಕೋಬೋದು. ಎಲ್ಲನೂ ನೀವು ಮಾಡಿದ ಮೇಲೆ ಪ್ರಿಂಟ್ ದಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಪ್ರಿಂಟ್ ತೆಗೆದುಕೋಬೇಕು, ಅಂದರೆ ನಿಮಗೆ ಫ್ಯೂಚರಲ್ಲಿ ಇದು ನಿಮಗೆ ಯೂಸ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇದು ನೀವು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಎಕ್ಸಾಮ್ ಇದೆ, ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇದೆ, ಮೈನ್ ಎಕ್ಸಾಮ್ ಇದೆ, ಮತ್ತು ಇಂಟರ್ವ್ಯೂ ಇದೆ, ರೈಟನ್ ಟೆಸ್ಟ್ ಇದೆ, ಮತ್ತು ಆನ್ಲೈನ್ ರೈಟನ್ ಟೆಸ್ಟ್, ಮತ್ತು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಸಹ ಕೂಡ ಇಲ್ಲಿ ಕೇಳ್ಕೊಳ್ತಿದ್ದಾರೆ. ಇದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮತ್ತು ಬೆನಿಫಿಟ್ ಇದೆಯಲ್ಲ, SBI ಜಾಬಿಂದ ನಿಮಗೆ ಯಾವೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ, ನೋಡ್ಕೋಬೋದು. ಅಟ್ರಾಕ್ಟಿವ್ ಸ್ಯಾಲರಿ ಪ್ಯಾಕೇಜ್ ಇದೆ, ಹಾಗೆ ಜಾಬ್ ಸೆಕ್ಯೂರಿಟಿ ಇದೆ, ಮತ್ತು ಮೆಡಿಕಲ್ ಮತ್ತು ಇನ್ಶೂರೆನ್ಸ್ ಪ್ಯಾಕೇಜಸ್ ಕೊಡ್ತಾರೆ. ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ, ಗ್ರೋತ್ ಆಪರ್ಚುನಿಟಿ, ನಿಮಗೆ ಫ್ಯೂಚರ್ಲಿ ಮುಂದುವರಲಿಕ್ಕೆ ತುಂಬ ಆಪರ್ಚುನಿಟಿ ಇದೆ. ಹಾಗೆ SBIದು ಕರಿಯರ್ ಸೀಕರ್ಸ್ ಇದು ಇಲ್ಲಿ ನೋಡ್ಕೋಬೋದು, ಸ್ಟಡಿ, ಕರಿಯರ್ ಪ್ರೋಗ್ರೆಷನ್, ಹೀಗೆ ತುಂಬ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಓದ್ಕೋಬೋದು. ಕೆಲವೊಂದು ಕ್ವಶನ್ಗಳಿಗೂ ಕೊಟ್ಟಿದ್ದಾರೆ, ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು ಯಾವೆಲ್ಲ ರೀತಿಯ ಕ್ವಶನ್ ತೆಗೆದುಕೊಂಡಿದ್ದಾರೆ ಅಂತ. ಹಾಗೆ ನಿಮಗೆ ಲಾಸ್ಟಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ, ಅದನ್ನು ಕೊಟ್ಟಿದ್ದೆ. ನೀವು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಳ್ಳಿ, ಯಾಕೆಂದರೆ ನೀವು ಇಲ್ಲಿ ಕಂಪ್ಲೀಟಾಗಿ ಓದ್ಕೊಂಡ್ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.